ನಿಮ್ಮ ಚಪ್ಪಾಳೆ ತಂಡ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದಾರೆ. ಹಾಗೆ ನಾಗರಾಜ್ ಅವರು ಶ್ರೀ ವಿನಾಯಕ ಬೆಂಗಳೂರು ಅವರು ಕೂಡ ಬಂದಿಲ್ಲ. ಸೊ ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಧಾನಸೌಧ ಭದ್ರತೆ ಶ್ರೀ ಅನಿಲ್ ಪಾಷಾ ಸರ್ ಅವರು ಕೂಡ ಪ್ರೀತಿಕ ಸ್ವಾಗತ ಕೊಡ್ತಾರೆ. ವೆಂಕಟೇಶ್ ಅವರು ಅವರು ಕೂಡ ಪ್ರೀತಿಕ ಸ್ವಾಗತ ನೋಡಿದ್ದಾರೆ. ಅವ್ರಿಗೂ ಸಹ ಈ ಹಾಡನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ನನ್ನ ಸ್ನೇಹಿತ ಗೋಪಾಲ್ ಬಂದು ಹೇಳಿದ್ರು. ನಂತರ ಗಂಗಾಧರ್ ಅವರು ಬಂದು ನಮ್ಮನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ವಿವರಿಸಿದ್ದಾರೆ. ಈಗ ಒಂದು ಸಣ್ಣ ವಿಚಾರ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬದಲಾಗ್ತಾ ಬಂದಿದೆ. ಒಂದು ಕಾಲದಲ್ಲಿ ನವ್ಯ ಸಾಹಿತ್ಯ ಇತ್ತು, ನವೋದಯ ಸಾಹಿತ್ಯ ಬಂತು, ಹಾಗೆ ಸಾಹಿತ್ಯಗಳು ಬದಲಾಗ್ತಾ ಹೋಗ್ತಾ ಇದೆ. ಈ ಹಾಡನ್ನು ಯೂಸ್ ಮಾಡಿರುವಂತಹ ಸಾಹಿತ್ಯ ಇದೆಲ್ಲ ಇದು ಈಗ ಇರುವಂತಹ ಆಧುನಿಕತೆಗೆ ಸಂಬಂಧಪಟ್ಟಿದ್ದು. ಈ ಹಾಡನ್ನು ಕೇಳಿದಾಗ ನಾನು ಹೇಳಿದೆ, ನಿಮ್ಮ ಸಾಹಿತ್ಯ ಯೋಗಕ್ಕೆ ಹತ್ರ ಇದೆ. ಅವ್ರು ಯಾವ ರೀತಿ ಸಾಹಿತ್ಯ ಉಪಯೋಗಿಸ್ತಾರೋ ಮತ್ತೆ ಮನುಷ್ಯ ಜೀವನದಲ್ಲಿ ಹೋರಾಡ್ತಾನೆ ಇರ್ತಾನೆ. ಕೆಲವೊಂದು ಸಲ ಗೆಲುವು, ಕೆಲವೊಂದು ಸಲ ಸೋಲು ಬರ್ತಾ ಇರುತ್ತೆ. ಸೋತಾಗ ಎದ್ದು ನಿಂತು ಮುಂದೆ ಸಾಗೋನೆ ಮನುಷ್ಯ. ಗ್ರಾಮದಿಂದ ಬಂದು ಒನ್ ಮ್ಯಾನ್ ಆರ್ಮಿಯಿಂದ ನಿಂತು ಒಂದು ಕನಸನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಂಥವ್ರು. ಆ ಕನಸನ್ನು ನನಸು ಮಾಡ್ಲಿಕ್ಕೆ ಸಾಕಷ್ಟು ಜನರ ಹತ್ರ ಕಾಡಿದ್ದಿಲ್ಲ, ಓಡಾಡಿದಿಲ್ಲ. ಬಹುಶಃ ಚಪ್ಲಿನೇ ಸೌದಾಗಿರ್ತಾರೆ ಇವರು ಓಡಾಡಿರೋದಕ್ಕೆ. ನನಗೆ ಗೊತ್ತಿರೋ ಹಾಗೆ ಗಂಗಾಧರ್ ಅವರು ಬಹಳ ವರ್ಷದಿಂದ ಒಂದು ಇಂಡಸ್ಟ್ರಿಗೆ ಏನಾದ್ರು ಒಂದು ಕೊಡುಗೆಯನ್ನು ನೀಡಬೇಕು, ನಾನು ಏನಾದ್ರು ಹೊಸದಾಗಿ ಒಂದು ನನ್ನ ಅಭಿನಯವನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಅವಕಾಶಕ್ಕಾಗಿ ಸಿಕ್ಕಾಪಟ್ಟೆ ಸ್ನೇಹಿತರು ಬರ್ತಾರೆ. ಮಗ ನಾನಿದ್ದೀನಿ, ತಲೆ ಕೆಡ್ಸ್ಕೊಂಬೋಣ, ಫೋನ್ ರಿಸೀವ್ ಮಾಡಲ್ಲ. ಕೆಲವರು ಹೇಳ್ತಾರೆ ನಾನಿದ್ದೀನಿ ಅಲ್ಲಿ ನಿನ್ಗೆ ಯಾಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ನೆಕ್ಸ್ಟ್ ಬರಲ್ಲ. ಆದ್ರೆ ಇಷ್ಟೆಲ್ಲ ಮೆಟ್ಟಿ ನಿಂತು ಈ ಹಾಡು ಬಹುಶಃ 2 ವರ್ಷದಿಂದನೇ ಅದು ಸಂಪೂರ್ಣಗೊಂಡು ಬಿಡುಗಡೆ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಆ ಒಂದು ಸುಸಂದರ್ಭ ಹತ್ರ ಬಂದಿದೆ. ಇದಕ್ಕೆ ಮೂಲ ಕಾರಣನೇ ನಮ್ಮ ನಿರ್ಮಾಪಕರಾಗಿರುವಂತಹ ಗೋಧಿನಿಲ್ ಅವರಿಗೆ ದೊಡ್ಡ ಚಪ್ಪಾಳೆ ಕೊಡಿ. ಯಾಕಂದ್ರೆ ಅವರು ನಿರ್ಮಾಪಕರಾಗಿ ಇವ್ರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಈ ಹಾಡು ನಿರ್ಮಾಣ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಒಂದು ರೀತಿ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಾರೆ. ಈ
ದೇವ್ರ ಬಗ್ಗೆ ಯಾರೂ ಏನು ಹೇಳೋದಕ್ಕಾಗಲ್ಲ. ಯಾಕೆಂದರೆ ಭಗವಂತ ಅವನೊಬ್ಬನೇ, ಸೃಷ್ಟಿ ಇರೋದೇ ಒಬ್ಬ ಭಗವಂತ. ಅವ್ನು ಸೃಷ್ಟಿ ಹೆಂಗೆ ಮಾಡಿರ್ತಾನೋ ಅವನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮಂಥ ನರಮನುಷ್ಯರಿಗೆ, ನರಮಾನವರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಭಗವಂತ ಸೃಷ್ಟಿ ಮಾಡಿದ್ಮೇಲೆ ಒಬ್ಬೊಬ್ಬ ಮನುಷ್ಯ ಒಂದೊಂದು ದಾರಿಲಿ ಹೋಗ್ತಾ ಇರ್ತಾನೆ. ಒಬ್ಬ ಏರಿಳಿತ ಕಂಡಿರೋನು ಇರ್ತಾನೆ, ಒಬ್ಬ ಪೂರ್ತಿ ದೊಡ್ಡ ಮಟ್ಟದಲ್ಲಿರ್ತಾನೆ, ಒಬ್ಬ ಕೆಳ ಮಟ್ಟದಲ್ಲಿರ್ತಾನೆ. ಅಂಥವು ಈ ಪ್ರಪಂಚದಲ್ಲಿ ಒಬ್ಬ ಗಂಗಾಧರ ಅನ್ನೋ ಹುಡುಗ ಏನು ಮಾಡ್ದ, ಬಂದ ಕೇಳ್ದ, ಈ ಥರ ನಾನೊಂದು ಸಾಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಣ್ಣ, ಈ ಥರ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನಾನು ಸರಿ ಆಯಿತು ಮಾಡಪ್ಪ, ಏನು ಕಾನ್ಸೆಪ್ಟ್ ಅಲ್ಲ ಅವಾಗ ಅಂತ ಎಲ್ಲ ಕುತ್ಕೊಂಡು ವಿಮರ್ಶೆ ಮಾಡಿದಾಗ ಅವ್ನು ಹೇಳ್ದ ಒಂದೆರಡು ಲೈನು ನನಗೆ ತುಂಬ ಇಷ್ಟ ಆಯಿತು. ಆ ಲೈನ್ ಮುಖಾಂತರ ಬಂದಂಥ ಮೇಯ್ನು ಸಾಂಗ್ ಇದು. ಆ ಸಾಂಗ್ ಬಂದಾಗ ನಾವೇನು ಮಾಡ್ದೋ, ನಾವು ಹೇಳ್ದೋ ನಾವು ಬೇಡ ಬೇರೆ ಇದಕ್ಕೆ ಪ್ರೊಡಕ್ಷನ್ಗೆ ಹೋಗಿ ನಾವು ಮಾಡೋದು ಬೇಡ, ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಮಾಡಿಕೊಂಡು ಮಾಡೋಣ ಅಂತ ತಿಳ್ಕೊಂಡಾದ್ಮೇಲೆ ನನ್ನ ಪ್ರಪಂಚವಾಗಿರುವಂಥ ನನ್ನ ಮಕ್ಕಳು ಹಾಗೂ ನನ್ನ ಹೆಂಡತಿಯ ಇದನ್ನು ಮನಸ್ಸಲ್ಲಿ ಗಮನದಲ್ಲಿಟ್ಕೊಂಡು ಗೋಧಿ ನೀಲಿ ಅನ್ನೋ ಒಂದು ನಿರ್ಮಾಣ ಸಂಸ್ಥೆನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೋಧಿ ನೀಲಿ ಅನ್ನೋ ಕಾನ್ಸೆಪ್ಟನ್ನ ತೊಗೊಂಡಿದ್ದೆ. ನನ್ನ ಕುಟುಂಬದ, ನನ್ನ ಪ್ರಪಂಚಕ್ಕೋಸ್ಕರ ನಾನು ತೊಗೊಂಡಿರುವಂಥದ್ದು. ಈ ಗೋಧಿ ನೀಲಿ ಸಂಸ್ಥೆಯಿಂದ ಇನ್ನು ಮುಂದೆ ತುಂಬ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ಮನೋರಂಜನೆ ಕಾರ್ಯಕ್ರಮಗಳು ಬರ್ತವೆ, ನಿರ್ಮಾಣವೂ ಆಗುತ್ತೆ. ಅದು ನಿಮ್ಮ ಮಾಧ್ಯಮ ಮಿತ್ರದ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅದು ಎಲ್ಲ ಕರ್ನಾಟಕದ ಜನತೆ ಮುಂದೆ ಬಿಡ್ತೀವಿ. ಅವರು ಎಷ್ಟು ಪ್ರೀತಿ ಕೊಡ್ತಾರೋ ನಾವು ಅಷ್ಟು ಬೆಳಿಬೋದು. ಚಿತ್ರ ಎಷ್ಟು ಥರಗಳು ಸರ್, ಚಿತ್ರ ಇದು ಒಂದು ಆಲ್ಬಮ್ ಸಾಂಗ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಚಿತ್ರದ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಈಗ ಬರೀ ಜಸ್ಟ್ ಆಲ್ಬಮ್ ಸಾಂಗ್ ಆಗಿರೋದ್ರಿಂದ ಇದು ಮೇಕಿಂಗ್ ವಿಡಿಯೋ ಮಾತ್ರ ಬಂದಿದೆ. ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರ ಬರುತ್ತೆ. ಅದನ್ನು ವಾಚ್ ಮಾಡ್ತಾಯಿರಿ. ಗೋಧಿ ನೀಲನ್ನು ಸಬ್ಸ್ಕ್ರೈಬ್ ಮಾಡಿ, ಅತಿ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತ ನಾನು ಎರಡು ಮಾತು ನಾನು ಒಬ್ಬನೇ, ಅವನೇ ಆ್ಯಕ್ಟ್ ಮಾಡಿರೋದು, ಬೇರೆ ಇನ್ಯಾರು ಇದು ಮಾಡಿಲ್ಲ. ಲಿರಿಕ್ಸು ಎಲ್ಲ ಅವನೇ. ಹಾಂ, ಸಂಗೀತ ನಿರ್ದೇಶಕ ಬಂದು ಪೃಥ್ವಿರಾಜ್ ನಾಯರ್ ಅಂತ ಅವರು.